ಅವ್ರಿಗೆ ಇದನ್ನ ಹೇಳ್ಕೊಂಡಿದ್ರು ಕೂಡ. ಜೈಲಿನಲ್ಲಿ ಫ್ರೆಂಡ್ಗೆ ವಿಡಿಯೋ ಕಾಲ್. ಈ ಮಧ್ಯ ಫ್ರೆಂಡ್ಗೆ ವಿಡಿಯೋ ಕಾಲ್ ಮಾಡಿ ದರ್ಶನ್ ಅವರು ಲಾಕ್ ಆಗಿರುವಂತಹ ಒಂದು ಸ್ಟೋರಿ ಹೇಳ್ತೀವಿ ಕೇಳಿ. ರೌಡಿ ಶೀಟರ್ ಧರ್ಮನ ಮಗನ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತುಕತೆ. ಬಾಣಸವಾಡಿ ರೌಡಿ ಶೀಟರ್ ಆಗಿರುವಂತಹ ಕಾರ್ತಿಕೇಯನ್ ಎಂಬಾತನ ಕೊಲೆಯಾಗಿತ್ತು. ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ರು ಧರ್ಮ. ಸದ್ಯ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿ ಕೂಡ ಧರ್ಮ ಅವರು ಇದ್ದಾರೆ. ಜೈಲಿನಿಂದ ಮಗನಿಗೆ ಕಾಲ್ ಮಾಡಿ ದರ್ಶನ್ ಜೊತೆ ಮಾತಾಡ್ಸಿರೋದು. ನೋಡಪ್ಪ, ದರ್ಶನ್ ಜೊತೆ ಇದ್ದೀನಿ. ಯಾರ ಜೊತೆ ಇದ್ದೀನಿ ಅನ್ಕೊಂಡಿದ್ಯಾ ನೀನು? ಡಿ ಬಾಸ್ ಜೊತೆ ಇದ್ದೀನಿ. ಎಸ್, ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಚಿಲ್ಲಾಗಿ ಆರಾಮಾಗಿ ಊಟ ಮಾಡ್ಕೊಂಡಿದ್ಯಾ ಚಿನ್ನ ಅನ್ನೋ ತರ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಜೊತೆಗೆ ಜೈಲಿನಿಂದ ಮಗನಿಗೆ ವಿಡಿಯೋ ಕಾಲ್ ಮಾಡಿರೋದು ಧರ್ಮ ಅವ್ರು ಮಾಡಿರೋದು. ನೀವು ಆ ಕಾಲು ದರ್ಶನ್ ಅವರೇ ಮಾಡಿರೋದಾ ಅಂತ ಪ್ರಶ್ನೆ ಮಾಡೋದಾದ್ರೆ ಅಲ್ಲ, ಧರ್ಮ ಅವರು ಕಾಲ್ ಮಾಡಿಕೊಟ್ಟಿರೋದು. ಧರ್ಮ ಯಾರಪ್ಪ ಹಂಗಾದ್ರೆ ಅಂತ ಹೇಳೋದಾದ್ರೆ, ಬಾಣಸವಾಡಿ ರೌಡಿ ಶೀಟರ್ ಕಾರ್ತಿಕೇಯನ್ ಎಂಬ ಒಬ್ಬ ವ್ಯಕ್ತಿ ಕೊಲೆಯಾಗಿರುತ್ತೆ. ಆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯೇ ಈ ಧರ್ಮ. ಜೊತೆಗೆ ಅಂದ್ರೆ ಈ ದರ್ಶನ್ ಅವ್ರ ಜೊತೆಗೆ ಜೈಲಿನಲ್ಲಿ ಒಂಥರ ರೂಮ್ಮೇಟ್ ಅಂತ ಕೂಡ ಹೇಳ್ಬಹುದು. ಜೈಲಿನಲ್ಲಿ ಮಗನಿಗೆ ಕಾಲ್ ಮಾಡಿ ಧರ್ಮ ಅವರು ಮಾತಾಡ್ತಾ ಇರ್ತಾರೆ. ನೋಡಪ್ಪ, ನನ್ನ ರೂಮ್ಮೇಟು ಡಿ ಬಾಸ್ ಅವರು, ನೀನು ಮಾತಾಡ್ಕೋ ಜೊತೆಲಿ, ನೋಡಿ ಚಿಲ್ ಮಾಡ್ತಾ ಇದೀವಿ ಅನ್ನೋ ತರ ತೋರಿಸಿದ್ದಾರೆ. ದರ್ಶನ್ ನಮ್ ಸೆಲ್ ಪಕ್ಕದಲ್ಲೇ ಇರೋದು ಅಂತ ಮಾರ್ಕೆಟ್ ಧರ್ಮ ಅವರು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದಾರೆ. ಇರು ತೋರಿಸ್ತೀನಿ ಅಂತ ದರ್ಶನ್ ಕೈಲಿ ಹಾಯ್ ಅಂತ ಇಂಟ್ರೊಡ್ಯೂಸ್ ಕೂಡ ಮಾಡ್ಕೊಟ್ಟಿದ್ದಾರೆ. ಅದನ್ನ ರೆಕಾರ್ಡ್ ಮಾಡಿಕೊಂಡು ಏರಿಯಾದಲ್ಲಿ ಬಿಲ್ಡಪ್ ಕೂಡ ಸತ್ಯ ಅವರು ಕೊಟ್ಟಿರುವಂತದ್ದು. ಅಂದ್ರೆ ಧರ್ಮ ಅವ್ರ ಮಗ ಸತ್ಯ ಯಾರಿದ್ದಾರೆ ಅವರು ಬಿಲ್ಡಪ್ ಕೊಟ್ಕೊಂಡು ಓಡಾಡಿರೋದು, ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿರೋದು. ಅದು ನೋಡಿ, ನಾನು ದರ್ಶನ್ ಜೊತೆ ಮಾತಾಡಿದ್ದೀನಿ, ನಿಮ್ಗೆಲ್ಲ ಮಾತಾಡೋದಿಕ್ಕೆ ಆಗೋದಿಲ್ಲ ಅಂತ ಬಿಲ್ಡಪ್ ತಗೊಳ್ಳೋದಿಕ್ಕೆ ಹೋಗಿ ಈಗ ದರ್ಶನ್ ಅವರು ಸಿಕ್ಕಿಬಿದ್ದಿರೋದು. ಕಲಾಸಿಪಾಳ್ಯದ ಕೆಲ ಹುಡುಗರಿಗೂ ಕೂಡ ವಿಡಿಯೋನ ಕಳಿಸಿರೋದು. ನೋಡಿ, ಡಿ ಬಾಸ್ ಅವ್ರ ಜೊತೆ ನಾನು ಮಾತಾಡಿದ್ದೀನಿ, ಹಾಯ್ ಚಿನ್ನ ಅಂತ ನನಗೆ ರಿಪ್ಲೈ ಕೊಟ್ಟಿದ್ದಾರೆ, ಹೆಂಗೆ ನಾವು ಅನ್ನೋ ತರ ಎಲ್ಲಾ ಹುಡುಗರಿಗೂ ಕೂಡ ತೋರಿಸ್ಕೊಂಡು ಬಂದಿದ್ದಾರೆ. ಒಟ್ನಲ್ಲಿ ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ದರ್ಶನ್ ಅವ್ರಿಗೆ ಸಂಕಷ್ಟ ಜೊತೆಗೆ ತಲೆನೋವು ಕೂಡ ಬಂದಿರುವಂತದ್ದು. ಎಸ್, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.